ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮಲ್ಟಿಪರ್ಪಸ್ ಆಗಿರುವಂತಹ ಕ್ಲೀನಿಂಗ್ ಲಿಕ್ವಿಡನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವೆಲ್ಲರೂ ಮನೆಯಲ್ಲಿ ನಿಂಬೆ ಹಣ್ಣನ್ನು ಉಪಯೋಗಿಸ್ತೀವಿ. ನಿಂಬೆ ಹಣ್ಣನ್ನು ಉಪಯೋಗಿಸಿ ಅದರ ಸಿಪ್ಪೆಯನ್ನು ಬಿಸಾಡಬೇಡಿ. ಒಂದು ಏರ್ ಟೈಟ್ ಕಂಟೈನರಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 15 ದಿನಕ್ಕೊಂದ್ಸರ್ತಿ ಅಥವಾ ತಿಂಗಳಿಗೊಂದ್ಸರ್ತಿ ಇದೇ ರೀತಿ ನಮಗೆ ಈ ಕ್ಲೀನಿಂಗ್ ಲಿಕ್ವಿಡನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಇದು ನಮಗೆ ಪಾತ್ರೆ ತೊಳಿಬೋದು, ಮನೆ ಒರೆಸ್ಬೋದು, ಅದೇ ರೀತಿ ಬಾತ್ರೂಮ್, ಟಾಯ್ಲೆಟನ್ನು ಕ್ಲೀನ್ ಮಾಡ್ಬೋದು. ನಾನು ನಿಂಬೆಹಣ್ಣಿನ ಸಿಪ್ಪೆನೆಲ್ಲ ಜೋಡಿಸಿ ಇಟ್ಟಿದ್ದನ್ನು ತೆಗೆದಿಟ್ಕೊಂಡಿದ್ದೀನಿ. ಅದೇ ರೀತಿ ತರಕಾರಿ ಅಂಗಡಿಗೆ ಹೋದಾಗ ಈ ಸಣ್ಣ ಸಣ್ಣ ನಿಂಬೆಹಣ್ಣು ಇರುತ್ತೆ ನೋಡಿ, ಕಮ್ಮಿ ರೇಟಿಗೆ ಸಿಗುತ್ತೆ ನೋಡಿ, ಅದು ಸ್ವಲ್ಪ ತಂದಿದ್ದೀನಿ. ಅದನ್ನು ಇದೇ ರೀತಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಅದರ ಬೀಜ ಎಲ್ಲ ಇರಲಿ ಪರವಾಗಿಲ್ಲ. ಇಡೀ ಇರುವ ಸಣ್ಣ ಸಣ್ಣ ನಿಂಬೆಹಣ್ಣನ್ನು ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅದರೊಟ್ಟಿಗೆ ನಾವು ತೆಗೆದಿಟ್ಟಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ ಇದೆಯಲ್ಲ, ಅದನ್ನು ಸಹ ಇದೇ ರೀತಿ ಕಟ್ ಮಾಡಿ ಇದನ್ನೆಲ್ಲ ನಾವು ಒಂದು ಪ್ರೆಷರ್ ಕುಕ್ಕರಿಗೆ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. ನಾನಿವಾಗ ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಹಳೆಯ ಕುಕ್ಕರ್, ಈಗ ಕೆಲವು ಕುಕ್ಕರಲ್ಲಿ ಕಪ್ಪಾಗಿರುತ್ತೆ ನೋಡಿ, ನಾವು ಎಷ್ಟು ಕ್ಲೀನ್ ಮಾಡಿದರೂ ಕ್ಲೀನ್ ಆಗೋದಿಲ್ಲ. ಆ ಥರ ಹಳೆಯ ಪಾತ್ರೆ ಅಥವಾ ಕುಕ್ಕರ್ ಇದ್ದರೆ ಅದರಲ್ಲಿ ಹಾಕಿ ಇದನ್ನು ಬೇಯಿಸಿ ಪಾತ್ರೆ ಒಳ್ಳೆ ಕ್ಲೀನ್ ಆಗುತ್ತೆ, ಅದರಲ್ಲಿ ನಾವು ನಿಂಬೆಹಣ್ಣನ್ನು ಬೇಯಿಸಿದ್ರಿಂದ. ಇನ್ನು ಇದಕ್ಕೆ ಇದೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ 1 ಅಥವಾ 2 ವಿಸಿಲ್ ಮಾಡಿಸಬೇಕು. ಆವಾಗ ಈ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಅದು ಒಳ್ಳೆ ಚೆನ್ನಾಗಿ ಬೇಯಬೇಕು. ಇನ್ನೊಂದು ಪಾತ್ರೆಯಲ್ಲಿ 2 ಲೀಟರ್ ನೀರನ್ನು ತಗೊಂಡಿದ್ದೀನಿ. ಈ ನೀರನ್ನು ಕುದೀಲಿಕ್ಕೆ ಇಡ್ತಾ ಇದ್ದೀನಿ. ಕುದಿಸಿ ಆರಿಸಿದ ನೀರನ್ನು ನಾವು ಇದಕ್ಕೆ ಉಪಯೋಗಿಸಬೇಕು. ಇಲ್ಲಿ ನೋಡಿ, ನಾವು ಬೇಯಲಿಕ್ಕೆ ಇಟ್ಟಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಇದೇ ರೀತಿ ಒಳ್ಳೆ ಸಾಫ್ಟ್ ಆಗಬೇಕಿದು. ಇನ್ನು ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಇದನ್ನು ರುಬ್ಬಬೇಕು, ನುಣ್ಣಗೆ ರುಬ್ಬಬೇಕು. ನಾನಿವಾಗ ಇದನ್ನು ಮಿಕ್ಸಿ ಜಾರ್ ಕೂಡ ಸ್ವಲ್ಪ ಹಳೆ ಮಿಕ್ಸಿ ಜಾರ್ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ಹಾಕಿ ರುಬ್ಬಿ, ಜಾರ್ ಕೂಡ ಕ್ಲೀನ್ ಆಗುತ್ತೆ. ಇವಾಗ ಸ್ವಲ್ಪ ಎಷ್ಟು ನಮಗೆ ಜಾರಿಗೆ ಹಾಕಿ ರುಬ್ಲಿಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕಿ ತಣ್ಣಗಾದ ಮೇಲೆ, ಚೆನ್ನಾಗಿ ತಣ್ಣಗಾಗಬೇಕು. ಆಮೇಲೆ ಇದೇ ರೀತಿ ನೈಸಾಗಿ ರುಬ್ಬಬೇಕು. ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ರುಬ್ಬಿದೆ ಇದು ಅಂತ. ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು ನಾವು ರುಬ್ಬಿದ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನೆಲ್ಲ. ಇದೇ ರೀತಿ ಎಷ್ಟು ಬ್ಯಾಚ್ ಆಗಿ ನಿಮಗೆ ರುಬ್ಲಿಕ್ಕಾಗುತ್ತೋ ಅಷ್ಟು ಬ್ಯಾಚ್ ಆಗಿ, ನಾನು ಇವಾಗ ಒಂದು 2-3 ಬ್ಯಾಚ್ ಆಗಿ ರುಬ್ಬಿದ್ದೀನಿ. ಅಂದರೆ ಸ್ವಲ್ಪ ನಾವು ನೀರು ಸೇರಿಸಲಿಲ್ಲ, ಆ ಬೇಯಿಸಿದ ನೀರಿದೆಯಲ್ಲ ಅದು ಮಾತ್ರ ಹಾಕಿದ್ದೀವಿ, ಬೇರೆ ನೀರು ಇದಕ್ಕೆ ತಣ್ಣೀರು ಸೇರಿಸಬಾರ್ದು. ಯಾಕಂದರೆ ತಣ್ಣೀರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ, ಅದು ನಾವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಟಾಗ ಆ ಬ್ಯಾಕ್ಟೀರಿಯಾ ಎಲ್ಲ ಹಾಗೆ ಹಾಳಾಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಇದಕ್ಕೆ ಉಪಯೋಗಿಸಬೇಕು. ನಾನಿವಾಗ ರುಬ್ಬಿದ ಎಲ್ಲ ನಿಂಬೆಹಣ್ಣಿನ ಸಿಪ್ಪೆ ರುಬ್ಬಿದೆಲ್ಲ ಒಂದು ಪಾತ್ರೆಗೆ ಹಾಕಿದ್ದೀನಿ. ಮತ್ತು ಕುದಿಸಿ ಆರಿಸಿ ಇಟ್ಟಿರುವ ನೀರಿಂದ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರನ್ನು ಸಹ ಕ್ಲೀನ್ ಮಾಡಿ ಆ ನೀರನ್ನು ನಾವಿದಕ್ಕೆ ಸೇರಿಸಬೇಕು. ನಾನು ಹೇಳ್ದೆಲ್ಲ ತಣ್ಣೀರನ್ನು ಸೇರಿಸಬೇಡಿ, ಬ್ಯಾಕ್ಟೀರಿಯಾ ಇದ್ದು ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ನೋಡಿ, ಇದೇ ರೀತಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿದಾಯಿತು. ಇನ್ನಿದಕ್ಕೆ ನಾವು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಸೇರಿಸಬೇಕು. ಆವಾಗ ಒಳ್ಳೆ ನೊರೆ ಬರುತ್ತೆ ನೋಡಿ. ಅದಕ್ಕೆ ನೊರೆ ಬರಲಿಕ್ಕೆ ಮತ್ತು ಕ್ಲೀನಿಂಗಿಗೆ ಸಹ ತುಂಬ ಒಳ್ಳೆಯದು ಬೇಕಿಂಗ್ ಸೋಡಾ. ಅದರೊಟ್ಟಿಗೆ ಸ್ವಲ್ಪ ನಾವು ವಿನಿಗರನ್ನು ಸಹ ಸೇರಿಸಬೇಕು. ಅದು ಸೇರಿಸಿದೇ ತುಂಬ ಸಮಯ ನಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಮತ್ತು ಚೆನ್ನಾಗಿ ಕ್ಲೀನ್ ಮಾಡಲಿಕ್ಕೆ ಆಗೋದು. ನೋಡಿ, ಆ ನಿಂಬೆ ಹಣ್ಣಿನ ಸಿಪ್ಪೆ ರುಬ್ಬಿದ್ದು ಅದಕ್ಕೆ ಬೇಕಿಂಗ್ ಸೋಡಾ ಮತ್ತು ನಾವು ವಿನಿಗರನ್ನು ಸೇರಿಸಿದಾಗ ಎಷ್ಟು ನೊರೆಯಾಗಿ ಬಂದಿದೆ ಅಂತ ನೋಡಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದಾಗಲೇ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ನೊರೆಯಾಗಿ ಮೇಲೆ ಉಬ್ಬಿ ಬರ್ತಾ ಇದೆ ನೋಡಿ. ಅದು ಬೇಕಿಂಗ್ ಸೋಡಾ ಮತ್ತು ನಾವು ವಿನಿಗರನ್ನು ಹಾಕಿದ್ರಿಂದ ನೋಡಿ. ಮತ್ತು ನಿಂಬೆಹಣ್ಣು ಸಹ ಕ್ಲೀನಿಂಗಿಗೆ ತುಂಬ ಒಳ್ಳೆಯದು. ಇದನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೀರು ಹಾಕದೇ ಇದನ್ನು ನಮಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಸ್ವಲ್ಪ ಇದಕ್ಕೆ ಅರಶಿನ ಹುಡಿಯನ್ನು ಸಹ ಸೇರಿಸಬೇಕು, ಯಾಕಂದರೆ ಒಳ್ಳೆ ಕಲರು ಬರುತ್ತೆ. ಅದೇ ರೀತಿ ಸ್ವಲ್ಪ ನಾವು ಪಾತ್ರೆ ಎಲ್ಲ ತೊಳೆಯುವಾಗ ಅದು ಸ್ವಲ್ಪ ಆಂಟಿಸೆಪ್ಟಿಕ್ ಅಲ್ವಾ, ಅದಕ್ಕೆ ಸ್ವಲ್ಪ ಕಲರು ಮತ್ತು ಬರಲಿಕ್ಕೆ ಸ್ವಲ್ಪ ಹಾಕಿದರೆ ಸಾಕು. ಅರಶಿನ ಹುಡಿಯನ್ನು ಸಹ ಸೇರಿಸಿ ಇದೇ ರೀತಿ ಮಿಕ್ಸ್ ಮಾಡಿ ಇದನ್ನೇ ನಮಗೆ ಹೀಗೇ ಬಾಟ್ಲಲ್ಲಿ ತುಂಬಿಸಿ ಇಟ್ಕೊಂಡು ಬೇಕಾದಾಗ ಸ್ವಲ್ಪ ಕುದಿಸಿ ಆರಿಸಿದ ನೀರನ್ನು ಸೇರಿಸಿ ಬಾಟ್ಲಿಗೆ ಹಾಕಿ ಪಾತ್ರೆ ತೊಳಿಲಿಕ್ಕೆ, ಬಾತ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಮತ್ತು ನೆಲ ಒರೆಸಲಿಕ್ಕೆಲ್ಲ ಇದನ್ನು ನಮಗೆ ಉಪಯೋಗಿಸ್ಬೋದು. ಇಲ್ಲಾಂದರೆ ನೀವು ಕುದಿಸಿ ಆರಿಸಿ ಇಟ್ಟಿರುವ ನೀರು, ನಾನಿವಾಗ 2 ಲೀಟರ್ ನೀರನ್ನು ಕುದಿಸಿ ಆರಿಸಿ ಇಟ್ಟಿದ್ದೆ, ಆ ನೀರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವಿನ್ನು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು.
ನೀರು ಸೇರಿಸೋದಕ್ಕಿಂತ ಮುಂಚೆನೇ ನಮಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಸ್ವಲ್ಪ ಸ್ವಲ್ಪ ತಗೊಂಡು ನೀರು ಸೇರಿಸಿದ್ರೂ ಆಗುತ್ತೆ, ಇಲ್ಲ ಒಮ್ಮೆಲೆ ನೀರು ಸೇರಿಸಿ ಇದನ್ನು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ನೊರೆ ಬೇಕು ಅಂದರೆ ನಿಮಗೆ ಇದೇ ನಮಗೆ ಒಳ್ಳೆ ನೊರೆ ಎಲ್ಲ ಕೊಡುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಬೋದು, ನೆಲ ಒರೆಸ್ಲಿಕ್ಕೆ ಹಾಕ್ಬೋದು. ಅದು ಸಾಲದು, ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ನೊರೆಯಾಗಿಯೇ ಬೇಕು ಮತ್ತು ತುಂಬ ಸಮಯ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಒಂದು 10 ರೂಪಾಯಿದು ಪಾತ್ರೆ ತೊಳೆಯುವ ಲಿಕ್ವಿಡನ್ನು ತಂದು, ಈಗ ವಿಮ್ ಲಿಕ್ವಿಡ್ ಎಲ್ಲ ಸಿಗುತ್ತಲ್ಲ, ಒಂದು 10 ರೂಪಾಯಿದು ತಂದು ಅದರಿಂದ ಒಂದೇ ಒಂದು ಚಮಚದಷ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಒಳ್ಳೆ ನೊರೆ ಬರುತ್ತೆ. ಆ ರೀತಿ ಮಿಕ್ಸ್ ಮಾಡಿ ಆದ ಮೇಲೆ ನಮಗೆ ಇದನ್ನು ಚೆನ್ನಾಗಿ ತಣ್ಣಗಾಗಬೇಕು, ಚೂರು ಸಹ ಬಿಸಿ ಇರಬಾರ್ದು. ಇದೇ ರೀತಿ ಬಾಟ್ಲಲ್ಲಿ ಹಾಕಿ ನಮಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಬಾಟ್ಲಿಗಳಿಗೆ ಹಾಕಿ ನಮಗೆ 1 ವರ್ಷದವರೆಗೆ ಸ್ಟೋರ್ ಮಾಡಿ ಇಟ್ಕೋಬಹುದು, ಏನು ಹಾಳಾಗೋದಿಲ್ಲ. ಬಾತ್ರೂಮಲ್ಲಿ ಎಷ್ಟು ಸೂಪರಾಗಿ ಕ್ಲೀನ್ ಆಗುತ್ತೆ ಗೊತ್ತಾ. ಅದೇ ರೀತಿ ಬೇಕಾದಾಗ ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಡಬ್ಬಿಗೆ ಹಾಕಿ ನಮಗೆ ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ಬೋದು, ನೆಲ ಒರೆಸ್ಲಿಕ್ಕೆ ಎಲ್ಲ ಸೂಪರ್ ಆಗುತ್ತೆ. ಅದೇ ರೀತಿ ನಮ್ಮದು ಕಿಚನಲ್ಲಿ ನಾವು ಉಪಯೋಗಿಸುವಂತಹ ಕಿಚನ್ ಟವಲ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಈ ಲಿಕ್ವಿಡಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು, ಸ್ವಲ್ಪ ನೀರು ಹಾಕಿ ಅರ್ಧ ಗಂಟೆ ಬಿಟ್ಟು ಕ್ಲೀನ್ ಮಾಡಿದರೆ ಸೂಪರಾಗಿ ಕ್ಲೀನ್ ಆಗುತ್ತೆ. ನಾನಿವಾಗ ನಂದು ಬಾತ್ರೂಮನ್ನು ತೋರಿಸ್ತೀನಿ. ಮಕ್ಕಳು ಯಾವಾಗಲೂ ಆಟ ಆಡಿ ಬಂದು ಹೋಗಿ ಎಲ್ಲ ಬಾತ್ರೂಮೆಲ್ಲ ತುಂಬ ಗಲೀಜಾಗಿರುತ್ತೆ. ಆವಾಗ ನಾವೇ ಮನೆಯಲ್ಲಿ ಮಾಡಿರುವಂತಹ ಈ ಲಿಕ್ವಿಡಿಂದ ನಾವು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದು, ನೆಲ ಒರೆಸ್ಲಿಕ್ಕೆ ಸಹ ನಾವು ಇದನ್ನೇ ಯೂಸ್ ಮಾಡೋದು. ನಮಗೆ ತಿಂಗಳಿಗೊಂದು ಸರಿ ಅಥವಾ 15 ದಿನಕ್ಕೊಂದು ಸರ್ತಿ ಇದೇ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬ ನಮಗೆ ಅಂಗಡಿಯಿಂದೆಲ್ಲ ಜಾಸ್ತಿ ರೇಟ್ ಕೊಟ್ಟು ಈ ಲಿಕ್ವಿಡ್ ಎಲ್ಲ ತರೋದಕ್ಕಿಂತ ನಾವೇ ಮಾಡಿ ನಮಗೆ ನಮ್ಮ ಮನೆಯಲ್ಲಿ ಉಪಯೋಗಿಸ್ಬೋದು. ನೋಡಿ, ನಾನಿವಾಗ ಅದೇ ಲಿಕ್ವಿಡನ್ನು ಹಾಕಿ ನಮ್ಮದು ಬಾತ್ರೂಮು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಅದೇ ರೀತಿ ನಮ್ಮದೇ ಸಿಂಕನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ, ಕ್ಲೋಸೆಟ್ ಎಲ್ಲ ಸೂಪರಾಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ ನೋಡಿ. ಫಸ್ಟಿಗೆ ಸ್ವಲ್ಪ ಮಾಡಿ ನೋಡಿ, ಇಷ್ಟ ಆದರೆ ಆಮೇಲೆ ಜಾಸ್ತಿ